ಬಂದ್ರಿಲ್ಲ ಆಯ್ತಾ. ಈ ದಿನದ ವಿಶೇಷ ಅಂದರೆ 1987 to 1990 ಬ್ಯಾಚ್ ಹುಡುಗರೆಲ್ಲ ಸೇರಿ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದ ರೂವಾರಿಗಳು ಆತ್ಮೀಯ ಸ್ನೇಹಿತರಾದ ನಾಗೇಶು ಹಾಗೂ ಸುಮಾರು ಜನ ಇದ್ದಾರೆ. ಅವರ ಒಂದು ಅನಿಸಿಕೆಯನ್ನು ತಿಳ್ಕೊಳ್ಳ ಬನ್ನಿ. ನಮಸ್ಕಾರ. ಹೇಳಿ ನಾಗೇಶ್ ಅವರೇ. ನಮಸ್ಕಾರ. ಏನು ಹೇಳೋದಿಲ್ಲ, ನಾವು ಒಂದು 6 ಮಂತ್ಸಿಂದ ಸಿಕ್ಕಿದ್ದೀವಿ. 37 ಇಯರ್ಸ್ ಆದಮೇಲೆ ಇದೇ ಸ್ಕೂಲಲ್ಲಿ ಓದ್ದವರು. ಸೊ ಇದು ಒಂದು ರೆಗ್ಯುಲರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿತ್ತು. ಸೊ ಯಾವುದೋ ಕಾರಣದಿಂದ ಇಟ್ ಟರ್ನ್ ಇನ್ ಟು ಎ ಗುರುವಂದನ ವಿಚ್ ಇಸ್ ವಂಡರ್ಫುಲ್. ಸೊ ಇದಕ್ಕೆಲ್ಲರೂ ಆಲ್ ಆಫ್ ಅಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಸೊ ವಂಡರ್ಫುಲ್ ಡೇ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಹಾಗೆ ಇನ್ನೊಬ್ರು ಆತ್ಮೀಯ ಸ್ನೇಹಿತರಿದ್ದಾರೆ, ಅವರು ಅನಿಸಿಕೆ ಹಂಚ್ಕೊತಿದ್ದಾರೆ. ನಮಸ್ಕಾರ. ಆಲ್ಮೋಸ್ಟ್ ಒಂದು 25-30 ವರ್ಷ ಆಯ್ತಲ್ಲ ನಾವೆಲ್ಲ ಇಲ್ಲಿ ಬಂದು ಸೇರಿ. ಇವಾಗ 37 ಅಂತ ಹೇಳಿ 37 ವಯಸ್ಸು ಜಾಸ್ತಿ ಗೊತ್ತಾಗ್ತಲ್ಲ. ಆದರೆ ಇದು ಸ್ಕೂಲಲ್ಲಿ ನಮಗೆ ತುಂಬ ಒಳ್ಳೊಳ್ಳೆ ಮೆಮರೀಸ್ ಇದೆ. ಇವಾಗ ಅದೇ ಮಾತಾಡ್ಕೊತಾ ಇದ್ವಿ. ನಮ್ಮ ಒಳಗಡೆ ಎಲ್ಲ ಬಂದಾಗ ಕ್ವಾಡ್ರಾಂಗಲ್ ಮಣ್ಣಿತ್ತು, ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಬಟ್ ತುಂಬ ಖುಷಿ ಆಗ್ತಿದೆ ಎಲ್ಲರನ್ನ ಮೀಟ್ ಮಾಡಿ. ಸುಮಾರು ಎಲ್ಲ TNS ಅವರು ಜಾಸ್ತಿ ಸ್ಪೋರ್ಟ್ಸ್ ರೂಮಲ್ಲೇ ಇರ್ತಾ ಇದ್ದೆ. ಎನಿವೆ ತುಂಬ ಸಂತೋಷ ಆಯ್ತು ಎಲ್ಲ ನೋಡಿ. ಅಂದ್ರೆ ಸುಮಾರು 30-35 ವರ್ಷಗಳ ಹಿಂದೆ ಈ ಕಲ್ಲಿನ ಬಿಲ್ಡಿಂಗ್ ಹೇಗಿತ್ತು ಹಾಗೆ ಇದೆ. ಕೆಲವೊಂದು 2 ಫ್ಲೋರ್ ಎಕ್ಸ್ಟ್ರಾ ಆಗಿದೆ, ಬಣ್ಣ ಮಾತ್ರ ಚೇಂಜ್ ಆಗಿದೆ. ನಾನು ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು 50 ವರ್ಷ ಅಲ್ಲ, ನಮ್ಗೆ ಈಗ 16 ವರ್ಷದ ಹುಡುಗರ ಥರ ಆಗೋಗ್ಬಿಟ್ಟಿದ್ದೀವಿ ನಾವೆಲ್ಲ ಇವಾಗ. ಅದು ಭಾಳ ಇಷ್ಟ ಆಗ್ತಾ ಇದೆ. ಆಮೇಲೆ ವಿ ಆರ್ ವೆರಿ ಪ್ರೈಡ್ ಸ್ಟಡಿಡ್ ಇನ್ ಆಚಾರ್ಯ ಪಾಠಶಾಲಾ. ಆಮೇಲೆ ಇಂಥ ಗುರುಗಳು ನಮ್ಗೆ ಸಿಕ್ಕಿರೋದು ನಿಜವಾಗ್ಲೂ ನಮಗೆ ಭಾಗ್ಯನೇ, ಸೌಭಾಗ್ಯ. ಥ್ಯಾಂಕ್ ಯು ವೆರಿ ಮಚ್. ಹೆಜ್ಜೆ ಇಟ್ಟಿದ ತಕ್ಷಣ ರೋಮಾಂಚನ. 35 ವರ್ಷದ ಮೇಲೆ ಈ ಒಂದು ಇನ್ಸ್ಟಿಟ್ಯೂಷನ್ ಒಳಗಡೆ ಕಾಲಿಟ್ಟಿದ್ದು ನಮ್ಮೆಲ್ಲರಿಗೂ ಖುಷಿ. ನಾಗೇಶ್ ಹೇಳ್ದಂಗೆ ಕಳೆದ ಒಂದು 6-7 ತಿಂಗಳಿಂದ ನಾವೆಲ್ಲ ಭೇಟಿ ಮಾಡ್ತಾ ಇದ್ವಿ. ಇದು ಗುರುವಂದನಾ ಕಾರ್ಯಕ್ರಮ ಮಾಡಿ ಸ್ಕೂಲಿಗೆ ಬಂದು ಟೀಚರ್ಸ್ ಜೊತೆ ಮಾಡೋದು. ಯಾವ ಪ್ರೋಗ್ರಾಮ್ ಹಂಗೆ ಬರ್ತೀವಿ. ನಮ್ಮ ಜೊತೆ ಆಗಿನ ಕಾಲದ MG ಶಶಿರೇಖಾ ಅವರು MGS ಮೇಡಮ್ ಇದ್ದಾರೆ. ಅವರಿಗೆ ಸುಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೂ ಮಂಜುಳರ್ ಅವರು ಇದ್ದಾರೆ, ನಮ್ಗೆ ಇಂಗ್ಲೀಷ್ ತಗೊತಾ ಇದ್ರು. ನಮಗೆ ಕನ್ನಡ ಮೇಡಮ್ ಅವರು ಇಲ್ಲಿದ್ದೆಲ್ಲ ಹಂಗೆ ಇನ್ನೂ ಮಾರ್ಕ್ ಇದೆ. ಆಶೀರ್ವಾದ ಅಂತ ತಪ್ಪೇನೋ ಮಾಡಿದ್ದೆ. ಪರವಾಗಿ ಸ್ವಾಗತ ಸುಸ್ವಾಗತ. ನಮ್ಮ ಕನ್ನಡ ಟೀಚರ್ MD ಶಶಿರೇಖಾ ಅಂತ, ಹಾಗೂ ನಮ್ಮ ಇಂಗ್ಲೀಷ್ ಟೀಚರು ಮಂಜುಳಾ ಮೇಡಮು, ಎಲ್ಲರಿಗೂ ಸುಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಎಲ್ಲ APS ಸ್ಕೂಲ್ನ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಸ್ಕೂಲಿಗೆ ನಿಮ್ಮ ವಿದ್ಯಾರ್ಥಿಗಳಿಂದ ಸ್ವಾಗತ ಸುಸ್ವಾಗತ. ಎಲ್ಲ ಒಂದು ಅರ್ಧ APS ಎಜುಕೇಶನ್ನ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀ ಅನಂತ ಆಚಾರ್ಯ ಅವರ ಪ್ರತಿಮೆಗೆ ಪುಷ್ಪಾರ್ಪಣೆ ಅವರ ಮಗಳಾದ ಮಂಜುಳರವರಿಂದ ಹಾಗೂ MG ಶಶಿರೇಖರಿಂದ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದಗಳು ಮೇಡಮ್. ಅವರ ಆಶೀರ್ವಾದದಿಂದ ಈ ದಿನ ನಾವು ಇಷ್ಟು ಈ ಮಟ್ಟಿಗೆ ಬಂದಿದ್ದೀವಿ ಅಂದರೆ ತಪ್ಪಾಗಲಾರದು. ಸಹ ನಿಜ. ಎಂಥ ಕಾಲದಲ್ಲಿ ಅವರು ಪ್ರಾರಂಭ ಮಾಡಿದ್ರು. ಸುಮಾರು 100 ವರ್ಷ ಆಯ್ತಲ್ಲ? ಇಲ್ಲ 90 ವರ್ಷ. 89 ಆಕ್ಚುಲಿ. ಸಿಟ್ಟಿಗೆ ಹೇಳಿದೆ ಶುರು ಮಾಡೋಣ ಬಾಪ ಗುರು. ಸ್ವಲ್ಪ ಇದೆ ನನಗೇನೆ ಚೆನ್ನಾಗಿರೋದಂದ್ರೆ ಒಳ್ಳೆ ಕ್ರಿಕೆಟ್ ಪ್ಲೇಯರು. ಇವನು ನೆಟ್ಟ ಒಬ್ಬ ಇದ್ದಿದ್ರ ಪ್ರತಿಭಾ ನಾನು
ಅಲ್ಲೆಲ್ಲ ಇದೆ ವಸಂತಪುರ ಮನೆ ವಸಂತಪುರ ಉದ್ರಳ್ಳಿ ಸರ್. ಹೇಳೋಗ್ಬೇಕೀಗ ಕ್ರಾಫ್ಟ್ ಚೆನ್ನಾಗಿರುತ್ತೆ. ಹಾಂ ಪ್ರಶ್ನೆ ಅಲ್ಲೇ ಇರು, ಎಲ್ಲರಿಗೂ ಬರಲಿ. ಓಂ ಶ್ರೀ ಗುರುಭ್ಯೋ ನಮಃ. ಈ ದಿನ ನಾವು ಬೆಂಗಳೂರಿನ ನರಸಿಂಹರಾಜ ಕಾಲೋನಿಯಲ್ಲಿರುವ ಆಚಾರ್ಯ ಪಾಠಶಾಲೆಯಲ್ಲಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದನ್ನ ವಿಶೇಷ ಕಾರ್ಯಕ್ರಮ. ಅದು ಸುಮಾರು 30-35 ವರ್ಷಗಳ ನಂತರ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ 1987 1990ವರೆಗೆ ಇದ್ದಂತಹ ವಿದ್ಯಾರ್ಥಿಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಗುರುವಂದನೆ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರುತ್ತಾ ನಮ್ಮ ಜೊತೆ ಮೊದಲಿಗೆ ಎಸ್.ಎ. ಪುಷ್ಪಲತಾ ಮೇಡಮ್ ಅವರಿದ್ದಾರೆ. ನಂತರ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಕನ್ನಡ ಹೇಳಿಕೊಟ್ಟಂತಹ ಶಿಕ್ಷಕರು ಎಂ ಜಿ ಶಶಿರೇಖರ್ ಅವರಿದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆ ಇಂಗ್ಲೀಷ್ ಶಿಕ್ಷಕರು ಎ ಮಂಜುಳರವರು, ಅವ್ರಿಗೂ ಸಹ ಸ್ವಾಗತ ಕೊಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಉತ್ತಮವಾಗಿ ಡ್ರಾಯಿಂಗ್ ಹೇಳಿಕೊಟ್ಟಂತಹ ನಾನು ಅದ್ರಲ್ಲಿ ಬೇಕು ಎಂ ಲಕ್ಷ್ಮೀರವರು ಸಹ ಇದ್ದಾರೆ, ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀವಿ. ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ರೂವಾರಿ ಆಗಿದ್ದಂತಹ ನಾಗೇಶ್ ಅವರು, ಓಬಳೇಶು, very very happy to enjoy. I'm quite fine. ಕೂತ್ಕೊಳ್ಳಿ ಬ್ಯಾಗ್ ಇದೆಯೋ ಬರ್ತಾರೆ. ಅವ್ನ ಬಾಯಲ್ಲಿ ಬರೀ ನೆಮ್ಮಂತ ಬರ್ತಾರೆ ಹೊರತು ಅದು ಸ್ವಾಹ ಅದು ಬರ್ತಾರೆ, ಬೇಡ ಸ್ವಾಹ ಅಂತ ಬರುತ್ತಾ ಬಾಯಲ್ಲಿ. ಹೋದಪ್ಪ ಮತ್ತೆ ಗುರು ಪಾಂಡು ಹೌದು ಸರ್, ದೀಪಕ್ that means he's 68, is it? ಒಂದೊಳ್ಳೆ ಪ್ರೋಟೀನ್ ಶೇಕು. ಸುಮ್ಮನೆ ಕುಪಿ ಕೀ ಕೊಡು. ಥ್ಯಾಂಕ್ ಶುರುವಾಗಿದ್ದ ಗ್ರೂಪು ಅನ್ಫಾರ್ಚುನೇಟ್ಲಿ ಫಾರ್ ವೇರಿಯಸ್ ರೀಸನ್ಸ್ ಅವನು ಇವಾಗ ನಮ್ಮ ಜೊತೆಲಿ ಇಲ್ಲ, ಬ್ಯುಸಿ ಇದ್ದಾನೆ. ರಾಮಕೃಷ್ಣ ಆಶ್ರಮದಲ್ಲಿ ಅವನು ತುಂಬ ಬ್ಯುಸಿ. ಅದಲ್ಲದೆ ಜೆರಿಯಾಟ್ರಿಕ್ ಕೇರ್ ಅಂತ, ಹಿ ಟೇಕ್ಸ್ ಕೇರ್ ಆಫ್ ಎಲ್ಡರ್ಲಿ. ಸೊ ಅವನ ವೈಫು ದ ಅದರ್ ಎಂಡ್ ಆಫ್ ದ ಸ್ಪೆಕ್ಟ್ರಮ್, ಶಿ ಇಸ್ ಗಾಟ್ ಅ ಕಿಂಡರ್ ಗಾರ್ಟನ್. ಸೊ ಅವ್ರ ಗಂಡ ಹೆಂಡತಿ ಮಕ್ಕಳಿಲ್ಲ, ಬಟ್ ದೇ ಟೇಕ್ ಕೇರ್ ಆಫ್ ದ ಎಂಟೈರ್ ಇದು. ಸೊ ಐ ಹ್ಯಾವ್ ಟು ರಿಯಲಿ ಸ್ಟಾರ್ಟ್ ವಿತ್ ರಾಘವೇಂದ್ರ. ಖಂಡಿತ
ಮಾತಾಡ್ತಾ ನಾನು ಚೀಫ್ ಜಸ್ಟಿಸ್ ವೆಂಕಟಾಚಲಯ ಇದ್ದಾರೆ ಅವ್ರಿಗೆ ಮಾತಾಡ್ತಾ ಇದ್ದಾರೆ. After some time, that was my class. 10 years. Very closely, Shivnada. All that this school. ಅದೇ ರಾಗಿಗುಡ್ಡಮ್ಮನ ಇಲ್ಲ ಅವ್ರ ಬಗ್ಗೆ ಭಾಳ ಇದು ಮಾಡಿದ್ರು. ಆಗಲೂ ಸಹ ನನಗೆ ಭಾಳ ಎನ್ಕರೇಜ್ ಮಾಡ್ತಾರೆ ಅವರು. ನಾವು ಒಂದು ನಿಮಿಷ ಟೈಮ್ ಕೊಟ್ಟಿದ್ದಾರೆ ನನಗೆ ಮಾತ್ರ, ಒಂದೇ ನಿಮಿಷ, 2 ನಿಮಿಷ ಮಾತ್ರ ಹೇಳ್ತಾ ಹೇಳಿದ್ದಾರೆ ಯಾರೋ ನಾಗೇಶ್ವರ. ನೋಡೋಣ ಮಾತಾಡೋದು ಡಿಪೆಂಡಿಂಗ್ ಆನ್ ದ ಟೈಮ್. ಅವಾಗ ಒಂದ್ಸಲ ಏರೋಬಿಕ್ಸ್ ಬಂದಿದೆ. ಏರೋಬಿಕ್ಸ್ ಮುಖ ಚೆನ್ನಾಗೇನೆ ಗಾಂಧಿ ಬಜಾರ್ ಜಿಮ್ ಇರೋದು. ಬಂದು ಏರೋಬಿಕ್ಸ್ ಹೋಗಿದ್ದೆ. ಒಂದು ಅನೌನ್ಸ್ಮೆಂಟ್. ಟೀಚರ್ ಇದ್ದಾರೆ ಅಂತ ಆದ್ರೂ ಸುಮ್ಮನೆ ಭಯ ಭಕ್ತಿ ಇಲ್ಲ. NCS ಇರ್ಬೇಕಲ್ಲ. ಪ್ರಸಾದ punishment. You have to come home. ಸೂಪರ್ ಆಗಿ ಆಯ್ತು ರವಿ, ನೀನೆಲ್ಲ ಜ್ಞಾಪಿಸ್ಕೊಂಡ್ವಿ. ಮೇಡಮ್ ಕೇಳಿದ್ರು, ನಾನು ಹೇಳಿದಪ್ಪ ನಿಮ್ಮ ಬಗ್ಗೆ. ರವಿ ಥ್ಯಾಂಕ್ ಯು ಸೋ ಮಚ್. ಒನ್ ಆಫ್ ದ ಕೀ ಆರ್ಗನೈಸರ್ಸ್ ರವಿ. ಆಯ್ತಪ್ಪ ರವಿ. ಬರೀ 3 ಜನ ಕಾಣ್ತಾ ಇದ್ದಾರೆ ಅಷ್ಟೇ. ಪ್ರಸಾದ ಸ್ವಲ್ಪ ಪ್ರಜ್ವಲ್ ಇಲ್ಲ ಪಾಪ ಇಲ್ಲ ಮೇಡಮ್ ಇವ್ರಿಗೆ ಹಂಗೆ ನಾನು ಸೀಡ್ತೀನಿ. ಅಲ್ಲಿ ಹೋಗಿ ಅಲ್ಲಿ ಪ್ರಜ್ವಲ್ ಅಲ್ಲಿ ಮೇಡಮ್ ಇಲ್ಲಿ ಇವಳಿಗೆ ಇವಳಿಗೆ ನಾಗೇಶ್ ಹಾಗೆ ಹಾಗೇರಾ ಓಕೆ ಥ್ಯಾಂಕ್ ಯು ನಮ್ಮ ಹಳೆ ಸ್ಟೂಡೆಂಟ್ಸ್
ಖಂಡಿತ ಹೌದು. ಒಂಥರ ಹೆಂಗ್ ಅನ್ಸುತ್ತೆ ಅಂದ್ರೆ ಸುಮ್ಮನೆ ಒಂಥರ ಹೇಳಕ್ಕೆ ಆಗಲ್ಲ ಅಷ್ಟು. ನೈನ್ತ್ ಮಾತಾಡ್ತಾರೆ, ನೆಕ್ಸ್ಟ್ ಇಯರ್ ಇಂದ 9th. ಏನು ಹೇಳ್ತಾ ಇದ್ರು ಆಗೊಂದು ಪಿಕ್ಚರ್ ಮಾಡಿದ್ರು ರಾಜೇಶ್ ಖನ್ನಾ, मेरे दिल में आज क्या है कमाई प्रकाश. ಆಮೇಲೆ ಹಿಂದೆ ಏನೋ ರಾಣಿ ಗೊಂಬೆ ರಾಣಿ ಅವರು ಇದ್ದಾರೆ. ಎನಿವೆ ಕ್ಲಾಸಲ್ಲಿ ಮಾಡ್ಕೊಂಡು ನನಗೇನು ಭಯ ಇರಲಿಲ್ಲ. ನೀವೇನು ಮಾಡ್ತಿದ್ದೀರಿ ಈಗ? ಸೀರಿಯಸ್ ಹೇಳ್ತಾರೆ, ಎಷ್ಟೊಂದು ಸರಿ ಓಡಿಸ್ಕೊಂಡಿನಿ. ಮನೆಗೆ ಹೋದ್ರೆ ಆ ಬರೆನ ಮುಚ್ಚಿಡ್ಬೇಕಾಗಿತ್ತು ನಾವು. ಯಾಕಂದ್ರೆ ಆ ಬರೆ ನೋಡಿದ್ರೆ ಇನ್ನೊಂದು ಹೇಳ್ಬಿಡೋರು ನಮ್ಗೆ. ಮಾತ್ರ ಇಡೀ ಅವ್ನು ನಿದ್ದೆ ಮಾಡಿದ್ದ, ಅಳ್ತಾ ಇದ್ದಾನೆ. ಈಗ ಅಲ್ಲಿ ಹಾಕಿದ್ದಿಲ್ಲಿ. ಈಗ ನಿಮ್ಮ ಪೇರೆಂಟಿಂಗ್ ಈ ತರ ಇದೆ, ಓಡಿ ಬರ್ತೀವಿ ಮಕ್ಕಳಿಗೆ, ಏನು ನೋವಾಗಬಾರ್ದು ಮನಸ್ಸಿಗೆ ಅಂತ. ಅದಕ್ಕೆ ಇವಾಗ ಅವರಪ್ಪ ನೀವೇನೋ ತನ್ನ ಭಾವನೆ ಬಂದಿರೋ ಮಕ್ಕಳಿಗೆ ಆ ಖುಷಿ ಇಲ್ಲ, ಆಗಿಲ್ಲ. ಬುದ್ಧಿ ಹೇಳಕ್ ಹೋದ್ರೆ ಅವ್ನು ಕೇಳಲ್ಲ. ನಾವು ನಿಮ್ಮ ಕಾಲದಲ್ಲಿ ನೀವು ನಿಮ್ಮ ತಂದೆ ಮಾತನ್ನ ಬುದ್ಧಿ ಕೇಳ್ತೀವಿ. ಅದು ಏನೋ ಒಂದು ರೀತಿಯಲ್ಲಿ ನಮ್ಮ ಕಲೆಯನ್ನ ಕಲ್ತ್ಬಿಟ್ಟಿದ್ದಾರೆ ನಾಗೇಶ ಅಂಡ್ ದ ಗ್ರೂಪ್. ಸೊ ಹಾಗಾಗಿ ಒಂದ್ ಸೆಕೆಂಡ್ ನಾವುಗಳು ಒಂದು ನಾವೆಲ್ಲ ಸೇರಿ ಮೇಡಮ್ ಅವಾಗ ಹೈಸ್ಕೂಲ್ ಆಗಿದ್ನ ಇವಾಗ ಅದೇ ಪರ್ಸನಾಲಿಟಿ ಮೀಸೆ ಬಂದಿದೆ. ನಮ್ಗೆ ಅದೇ ಇವ್ರಿಗೆ ಮೀಸೆ ಇರಲಿಲ್ಲ ಅವಾಗ, ನಮಗೆ ಕೂದಲಿತ್ತು, ಕೂದಲಿಲ್ಲ, ಅಷ್ಟೇ ಡಿಫ್ರೆನ್ಸ್. ಬನ್ನಿ 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 ಹೇಳ್ಬೇಕಲ್ಲ. ಇವ್ರದ್ದು ನೀವು ಬನ್ನಿ ನೀವು ಬನ್ನಿ. Thanks everyone. ಮೇಡಮ್ ಇವನು ನಮ್ಮ ಮಗ ಇದೇ ಸ್ಕೂಲ್ ಇವಾಗ ಓದ್ತದೆ. ಮೇಡಮ್ ಇವನು ಮಗ ಮೇಡಮ್ ಇದೇ ಸ್ಕೂಲ್ ಓದ್ತಾರದು. ಇದೇ ಸ್ಕೂಲ್. ಹಾಂ ಇದೇನ ಹಾಕ್ಬಿಡಿ ಮಗ ಮಗನು. ಹಾಂ ಇವ್ರ ಬ್ಯಾಚ್ 90 ಬ್ಯಾಚ್ ನಮ್ಮಳೆ 87 to 90, ಆಮೇಲೆ 91 to 95 ಡಿಗ್ರಿ ಕಾಮರ್ಸ್. ಅವರು
ಮೇಡಮ್ ಲೂನಾ ಇದೆ ಮೇಡಮ್ ಲೂನಾ ಅವಾಗ ಲೂನಾ ಇತ್ತಲ್ಲ ಮೇಡಮ್ ಅದಕ್ಕೆ ಜನ ಓಡಿಸ್ತಾ ಇದ್ದಾರ ಯಾರು ಓಡಿಸಿಲ್ಲ ನೋಡಿ ತುಂಬಾ ಬದಲಾಗೋಗಿದೆ ಅಲ್ಲೂನಾದಲ್ಲಿ ಡಬಲ್ ಕರ್ಕೊಂಡು ಹೋಗೋದು ನೀವು ಹೇಳ್ಕೊಟ್ಟಿದ್ದು ಇನ್ನೊಂದು ನೆನಪಿದೆ ಮೇಡಮ್ ಯಾವುದು ಮೇಡಮ್ ಅವ್ರು ಮೇಡಮ್ ಲಂಚ್ ಅವರ ಫ್ರೆಂಡ್ಸ್ಗಳು ಎಷ್ಟು ಹೋಗಿದ ಮೇಲೆಲ್ಲ ಎಲ್ಲರೂ ಮನೆ ಕಡೆ ಓಡ್ತಿದ್ದಾರೆ ಸಂಡೇ ಮೇಲಿಂದ ಕೆಳಗೆ ಬೆಳಗಾವಿ ಕೆಲಸಕ್ಕೆ ಬನ್ನಿ ಮೇಡಮ್ ಅದು ತಗೋ ನೇಮ್ 15%. ಹಿಂದೆ ಹೋದ್ರು ಹೋಗ್ಬೋದಪ್ಪ ಇದನ್ನೇ ತೊಗೊಂಡು ಇದನ್ನೇ ತೊಗೊಂಡು ಫೈನಲ್ ತಗೊಂಡ್ಬಿಡೋಣ ಎಲ್ಲ ಬಂದ್ಬಿಟ್ಟು ಆದಷ್ಟು ಫೈನಲ್ ಎಲ್ಲ ನಿಂತ್ಕೊಂಡ್ರೆ ಫೈನಲ್ಲು ಏನು ಕಾಣಿಸ್ಬಿಡುತ್ತೆ ಬಚ್ಚಲ್ ಮೇಲಿಂದ ಫುಲ್ಲು ವಿಡಿಯೋ ತಗೊಂಡು
ಸೆಕೆಂಡ್ ನಿಮ್ಮ ಜನರೇಷನ್ ನಿಮ್ಮ ಫಸ್ಟ್ ಜನರೇಷನ್ ನಮ್ಮ ಫಸ್ಟ್ ಜನರೇಷನ್ 10 ಜನರೇಷನ್ ಅಲ್ಲಿಂದ ಬಂದು